ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಶೇಷ ಎಂದರೆ ರೊಟ್ಟಿ ಚಪಾತಿ ಮುದ್ದೆಗೆ ಒಂದೊಳ್ಳೆ ಪಾಲಕ್ ಕಡಲೆ ಕಾಳಿನ ಗ್ರೇವಿ ಮಾಡೋಣ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಸುಲಭ ವಿಧಾನದಲ್ಲಿ ಮಾಡ್ಕೋಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಕಡಲೆ ಕಾಳನ್ನ ತಗೊಂಡು ರಾತ್ರಿನೇ ಇದನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ನೆಂದಿರುವಂತಹ ಕಡಲೆ ಕಾಳನ್ನ ಒಂದ್ಸಲ ತೊಳ್ಕೊಂಡು ಅದನ್ನ ಕುಕ್ಕರಿಗೆ ಹಾಕಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಕುಕ್ಕರ್ ಅಲ್ಲಿ ಒಂದು 5ರಿಂದ 6 ವಿಸಿಲ್ ಬೇಯಿಸ್ಕೊಳ್ಳಿ. ಅದಾದ್ಮೇಲೆ ನಾನಿಲ್ಲಿ 1.5 ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ನೀಟಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತ ಪಾಲಕ್ ಸೊಪ್ಪು. ಇದು ಬೇಯೋದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ, ಸಾಕಾಗತ್ತೆ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳಿ. ಇವಾಗ ಬೆಂದು ರೆಡಿ ಆಯ್ತು ನೋಡಿ. ಯಾಕಂದ್ರೆ ಈ ನೀರನ್ನ ಬಿಸಾಡ್ಬೇಡಿ, ಇದನ್ನೇ ನಾವು ಗ್ರೇವಿಗೂ ಕೂಡ ಯೂಸ್ ಮಾಡ್ಕೊಳ್ಳೋಣ. ಇವಾಗ ಈ ರೀತಿ ಮಾಡಿ ಪಾಲಕ್ ಸೊಪ್ಪನ್ನ ಸಪರೇಟ್ ಆಗಿ ತಗೊಂಡಾದ್ಮೇಲೆ ಆ ಪಾಲಕ್ ಸೊಪ್ಪಿಗೆ ಸ್ವಲ್ಪ ತಣ್ಣೀರನ್ನ ಹಾಕಿ. ತಣ್ಣೀರ್ ಹಾಕೋದ್ರಿಂದ ಪಾಲಕ್ ಸೊಪ್ಪಿನಲ್ಲಿರುವಂತ ಕಲರ್ ಹಾಗೆ ಉಳ್ಕೊಳ್ಳುತ್ತೆ. ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕೋದು ಬೇಡ. ಕಂಪ್ಲೀಟ್ ಆಗಿ ತಣ್ಣದ ಮೇಲೆ ಅದನ್ನ ನೀವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ 1 ಕಪ್ ಆಗುವಷ್ಟು ಮೊಸರನ್ನ ಹಾಕೊಂಡು ನೈಸ್ ಆಗಿ ಇಲ್ಲಿ ರುಬ್ಕೊಳ್ಳಿ. ನೋಡಿ, ನಾನು ಈ ರೀತಿ ನೈಸ್ ಆಗಿ ರುಬ್ಬಿ ಇಟ್ಕೊಂಡೆ. ಅದಾದ್ಮೇಲೆ ಇವಾಗ ಕಡ್ಲೆಕಾಳು ಅಷ್ಟೇ ತುಂಬಾ ಬೆಂದಿದೆ. 4ರಿಂದ 5 ವಿಸಿಲ್ ಬೇಯಿಸ್ಕೊಂಡಿದೀನಿ. ಇದು ಚಿಕ್ಕ ಚಿಕ್ಕ ಕಡ್ಲೆಕಾಳು ಬರುತ್ತಲ್ಲ, ಅದು ಇದು ದೊಡ್ಡದಾಗತ್ತಲ್ಲ ಅದಲ್ಲ, ಚಿಕ್ಕದು ನಾಟಿ ಅಂತ ಬರುತ್ತಲ್ಲ ಆ ಕಡ್ಲೆಕಾಳು ತಗೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಆಗಿ ಬೆಂದು ಕಡ್ಲೆಕಾಳು ಕೂಡ ರೆಡಿ ಆಯ್ತು. ನೆಕ್ಸ್ಟ್ ಸ್ಟೆಪ್ಸ್ ಏನಂದ್ರೆ, ಒಂದ್ ಬಾಣ್ಲೆ ತಗೊಳ್ಳಿ. ಬಾಣ್ಲೆಯಲ್ಲಿ ನೀವು 1 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ಹಾಕೊಳ್ಳಿ. ಬೆಣ್ಣೆ ಇಲ್ಲ ಅಂದ್ರೆ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಬೆಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದ್ ದೊಡ್ಡ ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು 3 ಹಸಿಮೆಣಸು ಬೇಕಾಗತ್ತೆ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು, ತುಂಬಾ ಖಾರ ತಿಂತೀರಾ ಅಂದ್ರೆ ಒಂದ್ 5 ಹಸಿಮೆಣಸು ಹಾಕೋಬಹುದು. ಬಟ್ ನಾನಿಲ್ಲಿ ಒಂದು 3 ಅಥವಾ 4 ಹಸಿಮೆಣಸನ್ನ ಸೇರಿಸ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕೊಳ್ಳಿ. ಕೆಲವೊಂದು ಹಸಿಮೆಣಸು ತುಂಬಾ ಖಾರ ಇರುತ್ತೆ, ಕೆಲವೊಂದು ಖಾರ ಇರಲ್ಲ, ನೋಡ್ಕೊಂಡು ಹಾಕೊಳ್ಳಿ. ಅದಾದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡೆ. ಹಾಗೆ 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲದನ್ನ ಎಣ್ಣೆ ಜೊತೆ ಮಿಕ್ಸ್ ಆದ್ಮೇಲೆ ನೀವು ಈ ಪಾಲಕನ್ನ ಗ್ರೇವಿ ರುಬ್ಬಿ ಇಟ್ಕೊಂಡಿರ್ತೀರಲ್ವಾ, ಅದನ್ನ ಕೂಡ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಇಲ್ಲಿ ನೀರನ್ನ ಸೇರಿಸ್ಬೇಕಾದ್ರೆ ಕಡ್ಲೆಕಾಳು ಬೇಯಿಸ್ಕೊಂಡ ನೀರು ಮತ್ತೆ ಪಾಲಕ್ ಬೇಯಿಸಿದ ನೀರಿದೆಯಲ್ಲ, ಅದನ್ನ ನಾನು ಮಿಕ್ಸಿ ಜಾರಿಗೆ ಹಾಕಿ ತೊಳ್ಕೊಂಡು ಇಲ್ಲಿ ಯೂಸ್ ಮಾಡ್ಕೊತಿದ್ದೆ. ಅದೆರಡು ನೀರನ್ನ ಬಿಸಾಡಿಲ್ಲ, ಆ ನೀರನ್ನೇ ನಾನು ಮಿಕ್ಸಿ ಜಾರಿಂದ ತೊಳ್ಕೊಂಡು ಇಲ್ಲಿ ಹಾಕಿರೋದು. ನಿಮ್ಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನ ಹಾಕೊಳ್ಳಿ. ಅದಾದ್ಮೇಲೆ ಬೆಂದಂತ ಕಡಲೆಕಾಳನ್ನ ಹಾಕಿ ಹಾಗೆ ಸ್ವಲ್ಪ ಕಡಲೆಕಾಳನ್ನ ಎತ್ತಿಟ್ಕೊಳ್ಳಿ, ಅಷ್ಟು ಹಾಕ್ಬೇಡಿ. ಅದಾದ್ಮೇಲೆ ಸ್ವಲ್ಪ ರುಬ್ಕೊಳ್ಳಿ. ಈ ರೀತಿ ತರಿಯಾಗಿ ರುಬ್ಕೊಂಡು ಮತ್ತೆ ಮಸಾಲೆಗೆ ಹಾಕಿ ಕುದಿಸ್ಕೊಂಡ್ರೆ ನಮ್ ಗ್ರೇವಿ ಕಂಪ್ಲೀಟ್ ಆಗಿ ರೆಡಿ ಆಗತ್ತೆ. ಇಲ್ಲಿ ನೀವು ಚಿಲ್ಲಿ ಪೌಡರ್ ಹಾಕುವಾಗ ಬರೀ ಮನೆಯಲ್ಲೇ ಮಾಡ್ಕೊಂಡು ಚಿಲ್ಲಿ ಪೌಡರ್ ಅಲ್ಲಿ ನಾನು ಮಾಡ್ಕೊಂಡಿರೋದು ಧನಿಯಾ ಜೀರಿಗೆ ಎಲ್ಲ ಹಾಕೊಂಡು ಚಿಲ್ಲಿ ಪೌಡರ್ ಮಾಡ್ಕೋತೀನಿ. ನೀವೇನಾದ್ರೂ ಪ್ಲೇನ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ಧನಿಯಾ ಪುಡಿ ಜೀರಿಗೆ ಪುಡಿಯನ್ನ ಇಲ್ಲಿ ಸೇರಿಸ್ಕೊಳ್ಳಿ. ಇವಾಗ ಕಂಪ್ಲೀಟ್ ಆಗಿ ನಮ್ಗೆ ರೊಟ್ಟಿ ಚಪಾತಿ ಅಥವಾ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸುಲಭವಾಗಿ ಮಾಡ್ಬೋದಲ್ವಾ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬಹುದು. ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಖಂಡಿತ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.